ಕಳ್ಳತನ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ಪ್ರೊಟೆಸ್ಟ್ ನಡೆಯುತ್ತೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರು. ವೋಟ್ ಚೋರಿ ಹೋರಾಟದಲ್ಲಿ ಸಿಎಂ ಡಿಸಿಎಂ ಕೂಡ ಭಾಗಿಯಾಗ್ತಾರೆ. ಸಚಿವರು, ಶಾಸಕರು, ಎಂಎಲ್ಸಿಗಳು ಕೂಡ ದೆಹಲಿ ಪ್ರಯಾಣವನ್ನು ಆಲ್ರೆಡಿ ಬೆಳೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಆಪ್ತ ಶಾಸಕರು ಕೂಡ ನಾಳೆಯ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಂದರೆ ಸಹಿ ಸಂಗ್ರಹ ಅಭಿಯಾನ ಕೂಡ ಕಾಂಗ್ರೆಸ್ನವರು ಮಾಡಿದರು. 1,12,00,000 ಸಹಿ ಸಂಗ್ರಹ ಮಾಡಿ ಡೆಲ್ಲಿ ಕಳಿಸ್ಕೊಟ್ಟಿದ್ರು ಹೈಕಮಾಂಡ್ಗೆ. ಮತ್ತು ಪ್ರತಿ ಕ್ಷೇತ್ರದಿಂದ 300-400 ಜನರನ್ನು ಕರೆತರಬೇಕು ಅಂತ ಟಾಸ್ಕ್ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಚಿವರುಗಳಿಗೆ. ಸಾವಿರಾರು ಸಂಖ್ಯೆಯಲ್ಲಿ ಕರ್ನಾಟಕದಿಂದಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆದರೆ ಒಂದು ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ಲವಂತಂದರೆ ಪರ್ಸ್ನಲ್ ಆಗಿ ರಾಜ್ಯದ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಸಂಪುಟ ಪುನಾರಚನೆ ಬಗ್ಗೆ ಸಿದ್ದರಾಮಯ್ಯನವರು ಅಲ್ಲೇನಾದರೂ ಪ್ರಸ್ತಾಪ ಮಾಡ್ಬೋದು ಅಂತ ನಮಗನಿಸ್ತಾ ಇದೆ. ಅಲ್ಲೆಲ್ಲರೂ ಬ್ಯುಸಿ ಇರ್ತಾರೆ ಅವರವರ ಹೋರಾಟಗಳಲ್ಲಿ. ಮತ್ತು ರಾಹುಲ್ ಗಾಂಧಿ ಅವರು ಕೂಡ ವಿದೇಶ ಪ್ರಯಾಣವನ್ನು ಬೆಳೆಸ್ತಾರೆ. ಅವಕಾಶ ಸಿಗಲಿಕ್ಕಿಲ್ಲ. ಮತ್ತು ಇಲ್ಲಿ ಸೆಷನ್ ಕೂಡ ಶುರುವಾಗುತ್ತೆ ಸೋಮವಾರದಿಂದ, ಮತ್ತು ಬೆಳಗಾವಿದು ಕಂಟಿನ್ಯೂ ಆಗುತ್ತಲ್ವ. ಹಾಗಾಗಿ ಅವರು ನಾಳೆನೇ ಹಿಂತಿರುಗ್ತಾರೆ. ಅದರ ಜೊತೆಗೆ ಇನ್ನೊಂದು ಡೇಟನ್ನು ಕೊಡಬಹುದು. ಬಟ್ ಇಲ್ಲಿ ನಾಳೆ ದೆಹಲಿಯಲ್ಲಿ ನಡೆಯುವಂಥ ಈ ಬೃಹತ್ ಹೋರಾಟ ಇದೆ ಅಲ್ವಾ, ಓಟು ಚೋರಿ ಬಗ್ಗೆ ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾರೆ ಅನ್ನೋದು ನೋಡಬೇಕು. ಯಾಕಂದರೆ ಆಳಂದದ್ದು ಒಂದು ಸಾಕ್ಷಿ ಸಿಕ್ಕಂಗಾಗಿದೆ. ರಾಹುಲ್ ಗಾಂಧಿ ಸಾಕ್ಷಿ ಸಮೇತವಾಗಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಓಟ್ ಚೋರಿ ಎಲ್ಲೆಲ್ಲಾಗಿದೆ, ಏನೇನು ಕಾರಣಕ್ಕಾಗಿದೆ, ಎಲ್ಲೆಲ್ಲಿ ಡಿಲೀಟ್ ಆಗಿದೆ, ಎಲ್ಲೆಲ್ಲಿ ಸೇರ್ಪಡೆ ಮಾಡಲಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದರು, ಆರೋಪಗಳನ್ನು ಮಾಡಿದರು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ ಅಂತ ನೇರವಾಗಿ ಆಪಾದನೆಯನ್ನು ಮಾಡಿದರು. ಅದರ ಜೊತೆಗೆ ಈಗ SIT ಅವರು ಇಲ್ಲಿ ಚಾರ್ಜ್ ಶೀಟನ್ನು ಹಾಕಿರೋದು ಕೂಡ ಒಂದು ಅಸ್ತ್ರ ಸಿಕ್ಕಂಗಾಗುತ್ತೆ. ಖಂಡಿತವಾಗಲೂ ರಾಹುಲ್ ಗಾಂಧಿ ಅವರು ನಾಳೆ ತಮ್ಮ ಭಾಷಣದ ವೇಳೆ ಇದನ್ನು ಪ್ರಸ್ತಾಪ ಮಾಡೇ ಮಾಡ್ತಾರೆ. ಜೊತೆಗೆ ಕರ್ನಾಟಕದ ಮಹದೇವಪುರದ್ದು ಕೂಡ, ಜೊತೆಗೆ ಹರಿಯಾಣ, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಎಲ್ಲೆಲ್ಲಿ ಓಟ್ ಚೋರಿ ಆಗಿದೆಯೋ ಅದೆಲ್ಲದರ ಬಗ್ಗೆ, ಮತ್ತು ಬಿಹಾರದಲ್ಲಿ ಇತ್ತೀಚೆಗೆ ಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿದೆ ಚುನಾವಣಾ ಆಯೋಗ. ಮಾಡ್ತಾಯಿದ್ದಾರೆ ಆಲ್ರೆಡಿ. ಪಶ್ಚಿಮ ಬಂಗಾಳ ಆಯಿತು, ನೆಕ್ಸ್ಟ್ ಈಗ ಇನ್ನೂ 12 ರಾಜ್ಯಗಳಿದ್ದಾವೆ. ಅದರ ಬಗ್ಗೆಯೂ ಕೂಡ ಧ್ವನಿ ಎತ್ತುವ ಸಾಧ್ಯತೆಗಳಿದ್ದಾವೆ.